ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗುಲಾಕ್ಸ್. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಜೊತೆ ಸ್ವಲ್ಪ ಹೆಸರು ಕಾಳು ಹಾಕ್ತೀನಿ. ತುಂಬ ಸೂಪರಾಗಿರುತ್ತೆ. ಮುದ್ದೆ ಜೊತೆ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ಬನ್ನಿ ಅದನ್ನ ಹೇಗೆ ಮಾಡೋದನ್ನೋದ ನೋಡ್ಕೊಳ್ಳೋಣ. ನೋಡಿ, ಮೊದಲು ನಾನು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಒಂದು ಅರ್ಧ ಕಪ್ಪು ಹೆಸರು ಕಾಳು ಎರಡೂ ಹಾಕಿ ಮಿಕ್ಸ್ ಹಾಕ್ಕೊಡ್ತಾಯಿದ್ದೀನಿ. ತೊಳೆದು ಒಂದು ಪಾತ್ರೆಗೆ ಬೇಯಕ್ಕೆ ಹಾಕ್ಕೊಳ್ಳೋಣ. ಬೇಯ್ಕೊಳ್ಳಿ ಕಾಳು, ಹೆಸರು ಕಾಳು ಮತ್ತು ತೊಗರಿಬೇಳೆ ಬೇಯಲಿ. ಅದ್ರ ಜೊತೆಗೆ ಟೊಮೊಟೊ ಹಾಕೋತಾಯಿದ್ದೀನಿ. ಅದು ಸಾಂಬಾರಿಗೆ ರುಬ್ಬೋದಕ್ಕೆ ಹಾಕೋದಕ್ಕೆ. ಹಸಿ ಟೊಮೊಟೊ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದು ಟೊಮೊಟೊ ಸ್ವಲ್ಪ ಬೇಯಿಸಿರೋ ಟೊಮೊಟೊ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಆ ಕಡೆ ಬೇಯ್ತಾ ಇರಲಿ ಬೇಳೆನೂ ಮತ್ತು ಹೆಸರು ಕಾಳು. ಅಷ್ಟೊತ್ತು ನಾವಿಲ್ಲಿ ಸಾಂಬಾರಿಗೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ನಾನು ಇದು ಒಂದು ಖಾರಕ್ಕೆ ಒಂದು 15 ತಾಳಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕೋತೀವಿ. ಒಂದು 15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಬೆಳ್ಳುಳ್ಳಿ, ಒಂದು ದಪ್ಪ ಸೈಜ್ದಾದರೆ ಒಂದು, ಸಣ್ಣವಾದರೆ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಅರ್ಧ ಈರುಳ್ಳಿ ಜಾಸ್ತಿ ಹಾಕೋಬಾರ್ದು, ಒಂದು ಅರ್ಧ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳು ಅಷ್ಟೇ ಮೆಣಸು, ಜಾಸ್ತಿ ಮೆಣಸು ಹಾಕೋಬಾರ್ದು. ಮತ್ತು ಹುಣಸೆಹಣ್ಣು ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, ಒಂದು ಸ್ಪೂನಷ್ಟು ಹಸಿ ತೆಂಗಿನ ತುರಿ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಆವಾಗ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಕೆಂಡದಲ್ಲಿ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೆಂಡದಲ್ಲಿ ಬೆಂಕಿಲಿ ಸುಟ್ಬಿಟ್ಟು ಹಾಕೊಳ್ಳೋರು. ಆಗಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರೋದು. ನಾವೀಗ ಬಾಣಲೆಯಲ್ಲೇ ಹುರ್ಕೊತೀವಿ. ಮತ್ತು ಎಲ್ಲ ಅದು ಹುರಿದಿದ್ದಾದಮೇಲೆ ರುಬ್ಬೋದಕ್ಕೆ ಹಾಕೊಳ್ಳೋಣ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಟೊಮೊಟೊ ಬೇಯೋದಕ್ಕೆ ಹಾಕಿದ್ವಲ್ಲ, ಆ ಟೊಮೊಟೊ ಬೆಂದಾದಮೇಲೆ ಅದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಕಾಳು ಬೇಯ್ತಾ ಇದೆ. ನೋಡಿ ಬೇಯಲಿ. ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ ಜಾಸ್ತಿ, ಪೂರ್ತಿ ಫುಲ್ ಬೆಂದೋಗ್ಬಾರ್ದು. ಅದಕ್ಕೆ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನೋಡಿ ರುಬ್ಬಿದ್ದಾಯಿತು. ನುಣ್ಣಗೆ ಅದು ರುಬ್ಕೋಬೇಕು, ಅದು ಮೆಣಸಿನ್ಕಾಯಿ ಎಲ್ಲ. ನೋಡಿ ಇಲ್ಲಿ ನಾನೀಗ ಬೇಳೆ ಕಾಳು ಎಲ್ಲ ಬೆಂದಿತ್ತು, ಅದನ್ನು ತಕ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ದಂಟಿನ ಸೊಪ್ಪು ಮತ್ತು ಅರಿವೆ ಸೊಪ್ಪು ಮಿಕ್ಸ್ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಇನ್ನೂ ಯಾವ ಸೊಪ್ಪಾದ್ರೂ ಮಿಕ್ಸ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಮಿಕ್ಸ್ ಹಾಕ್ಕೊಂಡ್ರೆ. ಇನ್ನು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಕೋಬೋದು ಮಿಕ್ಸು. ನಾನಿಲ್ಲಿ 2 ಸೊಪ್ಪು ಮಿಕ್ಸ್ ಹಾಕ್ಕೊಂಡಿದ್ದೀನಿ, ಅರಿವೆ ಸೊಪ್ಪು ಮತ್ತು ದಂಟಿನ ಸೊಪ್ಪನ್ನ. ಅದನ್ನು ಕ್ಲೀನ್ ಮಾಡ್ಕೊಂಡು ತೊಳೆದು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಬೇಳೆ ಜೊತೆಗೆ ಸೇರಿಸ್ಕೊಳ್ಳೋಣ. ಕಾಳು ಅದನ್ನು ಬೇಳೆ ಎತ್ಕೊಂಡು ಆಮೇಲೆ ಬೇಕಾದ್ರೂ ಸೊಪ್ಪು ಜೊತೆ ನೋಡ್ಕೊಂಡು ಎತ್ಕೊಬೋದು. ನಾನು ಆಮೇಲೆ ಸೊಪ್ಪು ಜೊತೆ ಮಿಕ್ಸ್ ಆಯ್ತದೆ ಎತ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಮುಂಚೆನೇ ಎತ್ಕೊಂಡಿದ್ದೀನಿ. ಸೊಪ್ಪೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ. ಈ ಕಡೆ ಇದು ಬೇಯಲಿ, ನಾವು ಈ ಕಡೆ ಬೇಳೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅದನ್ನು ನೋಡಿ ಹಾಕ್ಕೊಂಡು ಒಂದು ಕಪ್ಪು ಅಷ್ಟು ಬೇಳೆ ಹಾಕ್ಕೊಂಡಿದ್ದೆ, ಅದನ್ನು ಹಾಕಿ ರುಬ್ಕೊಂಡೆ. ಅದು ರುಬ್ಬಿದಾದಮೇಲೆ ನೋಡಿ ಈ ಕಡೆ ಸೊಪ್ಪು ಬೇಯಕ್ಕೆ ಹಾಕಿದ್ವಲ್ಲ, ಅದು ಬೇಯ್ತಾ ಐತೆ. ಬೇಯಲಿ, ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು ಸೊಪ್ಪು. ನೋಡಿ ಇವಾಗ ಬೆಂದೈತೆ. ನೋಡಿ ಎಲ್ಲ ಸೊಪ್ಪು ಬೆಂದಮೇಲೆ ನಾವೀಗ ಸಪ್ರೇಟ್ ಮಾಡ್ಕೋಬೇಕು, ಸೋಸ್ಕೋಬೇಕು. ನೋಡಿ ಈ ಥರ ತೂತು ಬಟ್ಲು ಇರುತ್ತಲ್ವ, ಅದ್ರಲ್ಲಿ ಹಾಕ್ಕೊಂಡು ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳೋಣ ಸೊಪ್ಪು ಮತ್ತು ನೀರನ್ನ. ನೋಡಿ ಬಸ್ಕೊಂಡೆ ಈಗ ಅದರೊಳಗಡಿಕ್ಕೆ ಅದೆಲ್ಲ ನೀರೆಲ್ಲ ಸೋಸ್ಕೊತದೆ, ಕೆಳಗಡೆಗೆ ಹೋಗುತ್ತೆ. ಸೊಪ್ಪು ಹಾಕೊಳ್ಳಿ. ನೋಡಿ ಇದನ್ನು ಈಗ ನೀರು ವೇಸ್ಟ್ ಮಾಡಬಾರ್ದು, ಇದನ್ನೇ ಸಾಂಬಾರಿಗೆ ಬೇಯೋದಕ್ಕೆ ಹಾಕೋಬೇಕು. ಸಾಂಬಾರಿಗೆ ಈಗ ನಾವು ಒಂದು ಕಡೆ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿನ ಒಂದು 5-6 ಇಲ್ಕು ಜಜ್ಜಿಬಿಟ್ಟು ಹಾಗೆ ಹಾಕ್ಕೊಳ್ಳೋಣ.
ಈಗ ಒಂದು ಸ್ಪೂನು ಒಂದು ಸೌಟನಷ್ಟು ಖಾರನ ರುಬ್ಬಿರ್ತೀವಲ್ಲ ಅದನ್ನು ಹಾಕಿ ಒಗ್ಗರಣೆ ಹಾಕೋಣ. ಅದು ಮುಚ್ಚನಂಗೆ, ಆಗ ಅದು ಒಗ್ಗರಣೆಯಲ್ಲಿ ಬೇಯ್ಕೊಳ್ಳುತ್ತೆ. ನೋಡಿ, ನಾವು ರುಬ್ಬಿರೋ ಅದು ಸೊಪ್ಪು ಬೇಯಿಸಿರೋ ನೀರಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಬೇರೆ ನೀರು ಎಕ್ಸ್ಟ್ರಾ ಏನು ನೀರು ಹಾಕ್ಕೊಳ್ಳೋದು ಬೇಕಾಗೋದಿಲ್ಲ, ಇದೇ ನೀರಿರುತ್ತೆ, ಇದೇ ಸಾಕಾಗುತ್ತೆ. ನೋಡ್ಕೊಳ್ಳಿ, ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ, ಅದು ಒಗ್ಗರಣೆ ಹಾಕಿದ್ನಲ್ವ ಖಾರ, ಸ್ವಲ್ಪ ಅದು ಬೇಯಿತು. ಈಗ ರುಬ್ಬಿರೋದು ಅದು ನೀರು ಎಲ್ಲ ಸೇರಿಸ್ಕೊಂಡು ಹಾಕ್ಕೊಳ್ಳೆಲ್ಲ ಮಿಕ್ಸ್ ಸೇರಿಸ್ಕೊಳ್ಳೋಣ. ಈಗ ಅದನ್ನು ಸೊಪ್ಪು ಬೇಳೆ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಜಾರು ಪೂರ್ತಿ ಎಲ್ಲ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ, ಅದೇ ನೀರಲ್ಲೆಲ್ಲ ತೊಳೆದು ಕ್ಲೀನ್ ಮಾಡಿ ಹಾಕ್ಕೊಳ್ಳೋಣ. ನೀರು ಹಾಕೊಳ್ಳೋ ಅಂಥದ್ದೇನು ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಅಲ್ಲಿ ಸೊಪ್ಪು ಬೇಳೆ ಬೇಯಿಸೋಕ್ಕೆ ನೀರು ಹಾಕ್ಕೊಂಡಿರ್ತೀವಲ್ಲ, ಅದೇ ನೀರು ಇರುತ್ತೆ, ಅದೇ ನೀರು ಸಾಕಾಗುತ್ತೆ. ನೀರು ಎಷ್ಟು ಬೇಕೋ ನೋಡ್ಕೊಂಡು ಅದನ್ನೇ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಅದಕ್ಕೆ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಸ್ಸಾರು. ಜಾಸ್ತಿ ಮಂದನೂ ಇರಬಾರ್ದು ಮತ್ತು ತೆಳುನೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು ಸಾಂಬಾರು. ಈಗ ಒಂದು ಕಡೆ ಅದು ಸಾಂಬಾರು ಬೇಯ್ತಿರಲಿ, ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊಂಡು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಂಬಾರು ಕುದೀತಾ ಇದ್ದಾಗ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ನಾವು ಆ ಸೊಪ್ಪಿನ ನೀರಲ್ಲೇ ಉಪ್ಪು ಸೊಪ್ಪಿಗೆ ಸೇರಿಸಿರ್ತೀವಲ್ಲ, ಅದು ನೀರಿರುತ್ತೆ, ನೋಡ್ಕೊಂಡು ಸೇರಿಸ್ಕೋಬೇಕು ಎಷ್ಟು ಬೇಕೋ. ಈ ಕಡೆ ಸಾಂಬಾರು ಕುದೀತಾ ಇರಲಿ, ನಾವೀಗ ಸೊಪ್ಪನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಕಡೆ ಎಣ್ಣೆ ಬಿಸಿಗೆ ಆಯಿತು, ಸಾಸಿವೆ ಹಾಕಿ ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಸೊಪ್ಪನ್ನ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ನಾನು ನೋಡಿ ಉದ್ದುದಕ್ಕೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಸೊಪ್ಪು ಜೊತೆ ಮಿಕ್ಸ್ ಆದರೆ ಸಣ್ಣಕ್ಕೆ ಸಿಗೋದಿಲ್ಲ, ಖಾರ ಆಗುತ್ತೆ, ಮಕ್ಳುಗಳಿಗೆಲ್ಲ ಬಾಯಿ ಸಿಕ್ಕಿದರೆ ಖಾರ ಆಗುತ್ತೆ ಅಂದ್ಬಿಟ್ಟು ಅಷ್ಟು ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ, ಇಲ್ಲ ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಈ ಕಡೆ ಬೇಯ್ತಾ ಇರಲಿ. ನೋಡಿ, ಸಾಂಬಾರು ಈ ಕಡೆ ಕುದೀತಾ ಐತೆ. ಈಗ ನಾನು ಸಾಂಬಾರಿಗೆ ಇಲ್ಲಿ ಸ್ವಲ್ಪ ಸೊಪ್ಪು ಬೇಯಿಸಿದ್ವಲ್ಲ, ಒಂದು ಸ್ವಲ್ಪ ಅಷ್ಟೇ ಸೊಪ್ಪು ಥರದ್ದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ಅದರೊಳಗಡೆಗೆ. ಇದು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ, ಅದು ನಿಮ್ಮ ಚಾಯ್ಸು. ನಮ್ಗೆ ಆ ಥರ ಸೊಪ್ಪು ಹಂಗೆ ಸಾಂಬಾರು ಜೊತೆ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೆ ಆ ಥರ ಹಾಕ್ಕೋತೀವಿ. ನೋಡಿ, ಈಗ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಸೊಪ್ಪನ್ನ ಅದರೊಳಗಡೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಉಪ್ಪನ್ನ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕೋ ಕಾಯಿ ತುರಿ ಹಾಕ್ತೀವಲ್ಲ ಅಷ್ಟು ಮಾತ್ರ ಸೇರಿಸ್ಕೋಬೇಕು ಉಪ್ಪನ್ನ, ಯಾಕೆಂದರೆ ಮುಂಚೆನೇ ನಾವು ಸೊಪ್ಪಿಗೆ ಹಾಕಿರ್ತೀವಿ. ನೋಡ್ಕೊಂಡು ಇಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೋಬೇಕು. ಸೊಪ್ಪು ಮುಂಚೆನೇ ಉಪ್ಪು ಹಿಡಿದಿರುತ್ತೆ ಬೇಯುವಾಗಲೇ. ಕಾಯಿ ತುರಿ ನೋಡಿ ಹಾಕಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ತುಂಬ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊಪ್ಪು ಬೇಳೆ ಬಸ್ಸಾರು, ಸೊಪ್ಪು ಮತ್ತು ಬೇಳೆ ಜೊತೆ ಹೆಸ್ರುಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರು ಇನ್ನೂ ತುಂಬ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ.